ಕೆಲಸವನ್ನು ಕೈಗೆ ಅಂತ ತಗೊಂಡ ಮೇಲೆ ಅದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಚಿಂತನೆ ಇರುತ್ತೆ. ಇದನ್ನು ಕೈಗೆ ಇದೊಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ, ಇದನ್ನು ಮಾಡಬೇಕು, ಇದಕ್ಕೆ ಧನ ಸಂಗ್ರಹವನ್ನು ಮಾಡಬೇಕು, ಅದಕ್ಕೆ ಬೇಕಾದಂತಹ ಏರ್ಪಾಟುಗಳನ್ನು ಮಾಡಬೇಕು ಅಂತ ಹೇಳಿ ನಿರಂತರ ನಮ್ಮ ಮನಸ್ಸಿನಲ್ಲಿ ಆ ಭಗವಂತನ ಒಂದು ಚಿಂತನೆ, ಈ ಒಂದು ಸತ್ಕಾರ್ಯದ ಒಂದು ಚಿಂತನೆ ಇದು ನಿರಂತರ ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ಅದು ಇಷ್ಟು ವರ್ಷಗಳ ಕಾಲ ನಡೆದಿದೆ. ಇನ್ನು ಸ್ವಲ್ಪ ಮಾತ್ರವೇ ಕೆಲಸ, ಅಲ್ಲಲ್ಲಿ ಒಂದಿಷ್ಟು ಕೆಲಸಗಳು ಮಾತ್ರ ಬಾಕಿ ಇರುವುದು. ಅದು ನಡೆದು ತದನಂತರ ಪುನಃ ಇದನ್ನು ಮುಂದುವರಿಸುವಂತಹ, ಚೆನ್ನಾಗಿ ನಡೆಸುವಂತಹ ಆ ಒಂದು ಚಿಂತನೆಯೂ ಸಹ ವಿಶೇಷವಾಗಿ ಇರುತ್ತೆ. ತದ್ವಾರ ಈ ರೀತಿಯಾಗಿ ಆ ಒಂದು ಚಿಂತನೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ನಡೆದು ತದ್ವಾರ ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದಂತಹ ಮತ್ತು ಇದಕ್ಕಾಗಿ ಶ್ರಮಿಸಿದಂತಹ, ಇದಕ್ಕಾಗಿ ಸಹಕರಿಸಿದಂತಹ ಎಲ್ಲ ಜನರೂ ಸಹ ಪುಣ್ಯಶಾಲಿಗಳಾಗಿದ್ದೀರಿ. ಇಂತಹ ಒಂದು ಚಿಂತನೆಯನ್ನು ಮಾಡಿ, ಇದರಲ್ಲಿ ಪರಿಶ್ರಮವನ್ನು ಮಾಡಿ, ಇದಕ್ಕಾಗಿ ಸಹಾಯವನ್ನು ಮಾಡಿ ಎಲ್ಲರೂ ಸಹ ವಿಶೇಷವಾದಂತಹ ಪುಣ್ಯಶಾಲಿಗಳಾಗಿದ್ದೀರಿ. ಅನೇಕ ಜನರು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಇದರಲ್ಲಿ ಸಹಕರಿಸಿದ್ದಾರೆ. ಈ ರೀತಿಯಾಗಿ ಈ ಒಂದು ಕಾರ್ಯದಲ್ಲಿ ಪರೋಕ್ಷವಾಗಿಯೋ ಅಪರೋಕ್ಷವಾಗಿಯೋ ಸಂಬಂಧ ಇರತಕ್ಕಂತಹ ಎಲ್ಲ ಭಕ್ತ ಜನರು ಸಹ ಪುನೀತರಾಗಿದ್ದೀರಿ. ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಅನ್ನುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಉತ್ತಮವಾದಂತಹ ಒಂದು ಜೀವನ ಅಂತಂದರೆ ಏನು ಅಂತ ಕೇಳಿದರೆ, ಆ ಭಗವತ್ ಸೇವೆಯನ್ನು ಮಾಡುತ್ತಾ 4 ಜನರ ಒಂದು ಆದರಗಳಿಗೆ ಪಾತ್ರರಾಗಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನಡೆಸುವಂತಹ ಒಂದು ಜೀವನ ಅನ್ನೋದೇನಿರುತ್ತೋ ಅದು ನಿಜವಾಗಲೂ ಉತ್ತಮವಾದಂತಹ ಜೀವನ. ತುಂಬ ಜನ ಉತ್ತಮವಾದಂತಹ ಜೀವನ ಅಂತಂದರೆ ತುಂಬ ಐಶ್ವರ್ಯ ಇರಬೇಕು, ದೊಡ್ಡ ಅಧಿಕಾರ ಇರಬೇಕು, ಹಾಗಿರಬೇಕು ಹೀಗಿರಬೇಕು ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ. ಆದರೆ ಅದು ಯಾವುದೂ ಉತ್ತಮವಾದಂತಹ ಜೀವನ ಅಲ್ಲ. ವಾಸ್ತವವಾಗಿ ಉತ್ತಮ ಅಂದರೆ ಅದೆಲ್ಲ ಇದ್ದರೂ ಪರವಾಗಿಲ್ಲ. ಆದರೆ ಅದೆಲ್ಲ ಇದ್ದರೂ ಸಹ ಈಗ ಹೇಳಿದ ಹಾಗೆ ನಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಅವಕಾಶವನ್ನು ಪಡೆದು ಎಲ್ಲರ ಒಂದು ಗೌರವಾದರಗಳಿಗೆ ಪಾತ್ರರಾಗುವಂತಹ ರೀತಿಯಲ್ಲಿ ನೆಮ್ಮದಿಯಿಂದ ಜೀವನವನ್ನು ನಡೆಸುವುದು ಅನ್ನೋದೇನಿರುತ್ತೋ ಅದು ನಿಜವಾಗಲೂ ಉತ್ತಮವಾದಂತಹ ಒಂದು ಜೀವನ. ಅಧಿಕಾರ ಇದ್ದವನಿಗೂ ಅಥವಾ ಐಶ್ವರ್ಯ ಇದ್ದವರಿಗೂ ಇದಿದ್ರೇ ಅದು ಉತ್ತಮವಾದಂತಹ ಜೀವನ ಅಂತ ಅನಿಸ್ಕೊಳ್ಳುತ್ತೆ ಹೊರತು ಬರೀ ಐಶ್ವರ್ಯದಿಂದ ಅಥವಾ ಬರೀ ಅಧಿಕಾರ ಮೊದಲಾದಂತಹ ವಸ್ತುಗಳಿಂದಲೇ ಜೀವನ ಅನ್ನೋದು ಉತ್ತಮವಾದ ಜೀವನ ಅಂತ ಆಗುವುದಿಲ್ಲ. ಆದ್ದರಿಂದ ಈಗ ಇಂತಹ ಒಂದು ಕಾರ್ಯವು, ಈ ದೇವಸ್ಥಾನದ ಒಂದು ನಿರ್ಮಾಣ ಕಾರ್ಯವು ತುಂಬ ಶ್ರದ್ಧೆಯಿಂದ ಇಲ್ಲಿ ನಡೆದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಿಂದಿನವರು ಪ್ರಾರಂಭ ಮಾಡಿದಂತಹ ಈ ಒಂದು ರಾಮೋತ್ಸವವನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಿ ಆ ಒಂದು ಪರಂಪರೆಯಲ್ಲಿ ಬಂದವರು ನಮ್ಮ ಹಿಂದಿನವರು ಇಂತಹ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಈ ಒಂದು ಕಾರ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇದನ್ನು ಮುಂದುವರಿಸುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಅನ್ನುವಂತಹ ಒಂದು ಭಾವನೆಯಿಂದ ಈ ಒಂದು ಕಾರ್ಯವನ್ನು ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ಈ ಸುತ್ತುಪೋಳೆಯ ಒಂದು ನಿರ್ಮಾಣದಲ್ಲಿ ಹೊರಗಡೆ ವಿಶೇಷವಾಗಿ ಆ ಮಹಾದ್ವಾರ ಮತ್ತು ಗರುಡ, ಆಂಜನೇಯ ಹಾಗೂ ನಮ್ಮ ಗುರುಗಳ ಒಂದು ಚಿತ್ರವನ್ನು ಸಹ ನೀವು ಹಾಕಿಸಿದ್ದು ಎಲ್ಲರಿಗೂ ಸಹ, ಹೋಗುವವರೆಲ್ಲರಿಗೂ ಸಹ ಅದರ ಒಂದು ದರ್ಶನ ಆಗುವಂತೆ ಮಾಡಿದ್ದು ಬಹಳ ಸುಂದರವಾಗಿ ಅದು ಬಂದಿದೆ. ಹಾಗಾಗಿ ಹೋಗುವಂತಹವರಿಗೆಲ್ಲರಿಗೂ ಸಹ ಇಲ್ಲಿಗೆ ಬಂದಾಗ ಅದನ್ನು ನೋಡಬೇಕು ಅಂತ ಆ ಮನಸ್ಸೇ ಅದರ ಕಡೆಗೆ ಅವರನ್ನು ಎಳೆದ್ಬಿಡುತ್ತೆ. ಆ ರೀತಿಯಾಗಿ ಆ ಒಂದು ಸುಂದರವಾದಂತಹ ನಿರ್ಮಾಣವನ್ನು ಮಾಡಿದ್ದು ಬಹಳ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಹಾಗೆ ಎಲ್ಲರೂ ಸಹ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಮುಂದೆಯೂ ಸಹ ನಡೆಯುವಂತಹ ಎಲ್ಲ ಕಾರ್ಯಗಳಲ್ಲೂ ವಿಶೇಷವಾಗಿ ಯಥಾಶಕ್ತಿ ಎಲ್ಲರೂ ಸಹ ಭಾಗವಹಿಸಿದಾಗ ಖಂಡಿತವಾಗಿಯೂ ಭಗವದ್ ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗಿ ಇನ್ನಷ್ಟು ಒಳ್ಳೆಯದಾಗುತ್ತೆ, ನಮಗೆ ಉತ್ತಮವಾದಂತಹ ಒಂದು ಜೀವನ ಅನ್ನೋದು ಪ್ರಾಪ್ತವಾಗುತ್ತೆ ಅನ್ನುವಂತಹ ಒಂದು ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಅನಾದಿ ಕಾಲದಿಂದ ಆ ಶ್ರೀರಾಮಚಂದ್ರನ ಒಂದು ಆರಾಧನೆಯನ್ನು, ರಾಮೋತ್ಸವವನ್ನು ಅತ್ಯಂತ ವೈಭವೋಪೇತವಾಗಿ ಮಾಡಿಕೊಂಡು ಬರುವಂತಹ ಒಂದು ಪರಂಪರೆ ನಮ್ಮೆಲ್ಲರದು ಸಹ. ಅಂತಹ ಒಂದು ಪರಂಪರೆಯಲ್ಲಿ ವಿಶೇಷವಾಗಿ ಆ ನಮ್ಮ ಒಂದು ಧರ್ಮ ಮತ್ತು ಆ ಶ್ರೀಮದ್ ರಾಮಾಯಣವು ನಮಗೆ ತಿಳಿಸ್ತಾ ಇರುವಂತಹ ವಿಚಾರಗಳು, ಮನುಷ್ಯ ಹೇಗಿರಬೇಕು, ಹೇಗಿರಬಾರದು, ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಆ ಸ್ವಭಾವಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ಮನುಷ್ಯನ ಕೆಲಸಗಳನ್ನು ಮಾಡ್ತಿರ್ತಾನೆ, ಹೇಗೆಲ್ಲ ಮಾಡ್ತಾ ಇರ್ತಾನೆ,
ಅದರಲ್ಲೂ ಒಂದು ಸಂದರ್ಭದಲ್ಲಿ ಹೇಗಿರ್ತಾನೆ, ಇನ್ನೊಂದು ಸಂದರ್ಭದಲ್ಲಿ ಒಂದೊಂದು ಸಂದರ್ಭದಲ್ಲೂ ಮನುಷ್ಯ ಹೇಗೆ ವರ್ತಿಸ್ತಾನೆ, ಈ ಎಲ್ಲ ವಿಚಾರಗಳು ಒಂದು ಸಲ ನಾವು ರಾಮಾಯಣವನ್ನು ಓದ್ತಾ ಹೋದರೆ ನಮ್ಮ ಜೀವನವನ್ನೇ ಒಂದ್ಸಲಿ ನಾವು ಕನ್ನಡಿಯಲ್ಲಿ ನೋಡ್ಕೊಂಡಂಗೆ ಆಗುತ್ತೆ. ಒಂದು ಕನ್ನಡಿ ಮುಂದುಗಡೆ ನಾವು ಜೀವನ ನಡೆಸ್ತಾ ಇದ್ದಂಗೆ ಆಗುತ್ತೆ ಅಷ್ಟೇ. ನಮ್ಮ ಜೀವನವೇ ನಮಗೆ ಕಾಣಿಸ್ತಾ ಇರುತ್ತೆ. ಅಂತೂ ಎಲ್ಲೋ ಒಂದು ಕಡೆ ಅನೇಕ ವಿಚಾರಗಳು ನಮ್ಮ ಜೀವನಗಳಲ್ಲಿ ನಾವು ನೋಡಿದಂತಹ ಅದೆಷ್ಟೋ ವಿಚಾರಗಳನ್ನು ಅಲ್ಲಿ ರಾಮಾಯಣದ ಕಥಾಭಾಗದಲ್ಲಿ, ಎಷ್ಟೋ ಪಾತ್ರಗಳನ್ನು ನಾವು ರಾಮಾಯಣದ ಕಥಾಭಾಗದಲ್ಲಿ ನಾವು ನೋಡಿರ್ತೀವಿ. ಎಷ್ಟೋ ವ್ಯಕ್ತಿಗಳ ಒಂದು ಬೇರೆ ಬೇರೆ ರೀತಿಯಂತಹ ಸ್ವಭಾವಗಳನ್ನು ನಾವು ಅಲ್ಲಿ ಆ ರಾಮಾಯಣದಲ್ಲಿ ನೋಡ್ತೀವಿ. ಈಗ ರಾಮಾಯಣ, ಮಹಾಭಾರತ ಮೊದಲಾದಂತಹ ಗ್ರಂಥಗಳಲ್ಲಿ ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನು ನಾವು ನೋಡ್ತೀವಿ. ಹಾಗಾಗಿ ನಮಗೆ ಅಲ್ಲಿ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿರಬಾರದು ಎರಡಕ್ಕೂ ಉದಾಹರಣೆಗಳಿವೆ. ಯಾಕಂದರೆ ಮನುಷ್ಯನಿಗೆ ಯಾವ ರೀತಿಯಾಗಿರಬೇಕು ಅನ್ನೋದು ಗೊತ್ತಿರಬೇಕು, ಹೇಗಿರಬಾರದು ಅನ್ನೋದು ಗೊತ್ತಿರಬೇಕು. ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಅದರಲ್ಲಿ ಯಾವುದು ಒಳ್ಳೆಯದೋ ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು, ಯಾವುದು ಕೆಟ್ಟದ್ದೋ ಅದನ್ನು ಬಿಡ್ತಾ ಕಡಿಮೆ ಮಾಡ್ತಾ ಹೋಗಬೇಕು. ಹಾಗಾಗಿ ಅದನ್ನು ನಾವು ಆ ಶ್ರೀರಾಮಚಂದ್ರನ ದಿವ್ಯ ಚರಿತ್ರೆಯಾಗಿರತಕ್ಕಂತಹ ರಾಮಾಯಣದಿಂದ ನಾವು ಕಲಿತುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ವಿಶೇಷವಾಗಿ ಆ ಪರಮಾತ್ಮನ ಒಂದು ಅನುಗ್ರಹದಿಂದ ವಿಶೇಷವಾದಂತಹ ಪುಣ್ಯಶಾಲಿಗಳು ನಾವು ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಈ ಪುಣ್ಯ ಅನ್ನುವುದು ಬಹಳ ಮುಖ್ಯ. ನಮಗೆ ಒಳ್ಳೆಯದಾಗ್ತಾ ಇದೆ ಅಂತಂದರೆ, ಪ್ರಾಯಃ ನಾವು ಸುಖವಾಗಿದ್ದೀವಿ ಅಂತಂದರೆ ತುಂಬ ಜನ ಏನು ಹೇಳ್ತಾರೆ, ನಮ್ಮ ಹತ್ರ ಎಲ್ಲ ಬೇರೆ ಬೇರೆ ವಸ್ತುಗಳೆಲ್ಲ ಇವೆ, ಆ ಎಲ್ಲ ಸುಖ ಸಾಧನಗಳೆಲ್ಲ ಇರುವುದರಿಂದ ನಾವು ಸುಖವಾಗಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ತಿಳ್ಕೊಂಡಿರ್ತಾರೆ ತುಂಬ ಜನ. ಆದರೆ ಬರೀ ಸುಖ ಸಾಧನಗಳಿಂದ ಯಾರೂ ಸುಖವಾಗಿರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆ ಅಂತಂದರೆ ಲೋಕದಲ್ಲಿ ತುಂಬ ಜನರ ಹತ್ರ ಸುಖ ಸಾಧನಗಳಿವೆ, ಕೈಯಲ್ಲೇ ಇವೆ, ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಮಾತ್ರ ಆಗ್ತಾ ಇಲ್ಲ. ಆಗ ನಾವು ಲೋಕದಲ್ಲಿ ಕನ್ನಡದಲ್ಲಿ ಒಂದು ಮಾತು ಹೇಳ್ತೀವಿ, ಏನು ಅಂತಂದರೆ ಎಲ್ಲ ಅವರ ಕೈಯಲ್ಲೇ ಇದೆ ಕಣ್ರೆ, ಆದರೆ ಅನುಭವಿಸ್ಲಿಕ್ಕೆ ಅವರಿಗೆ ಯೋಗ ಇಲ್ಲ ಅಂತ ನಾವು ಹೇಳ್ತೀವಿ. ಯೋಗ ಇಲ್ಲ, ಯೋಗ ಅಂತ ಒಂದು ಪದ ಬಳಸ್ತೀವಿ ನಾವು ಕನ್ನಡದಲ್ಲಿ. ಏನು ಯೋಗ ಅಂದರೆ ಏನು ಅಂತ ಕೇಳಿದರೆ ಅದೇ ಪುಣ್ಯ. ಆ ವಸ್ತು ಕೈಯಲ್ಲಿದ್ದರೂ ಸಾಕಾಗುವುದಿಲ್ಲ, ಕೈಯಲ್ಲಿದ್ದರೆ ಸಾಕಾಗುವುದಿಲ್ಲ. ಅದನ್ನು ಅನುಭವಿಸುವಂತಹ ಒಂದು ಯೋಗ ಅಂದರೆ ಅದನ್ನು ಅನುಭವಿಸಲಿಕ್ಕೆ ಬೇಕಾಗಿರುವಂತಹ ಪುಣ್ಯವನ್ನು ಮನುಷ್ಯ ಮಾಡಿರಬೇಕು. ಅದನ್ನು ಮಾಡಿದಾಗ ಆ ವಸ್ತು ಅನ್ನೋದು ನಮಗೆ ಸುಖವನ್ನು ಸಿಗುವ ಹಾಗೆ ಮಾಡುತ್ತೆ. ಇಲ್ಲ ಅಂತಂದರೆ ಅಷ್ಟು ಕೈಯಲ್ಲೇ ಇರುತ್ತೆ, ಆದರೆ ನಾವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನೇ ನಮ್ಮ ಹಿಂದಿನವರು ಯೋಗ ಅನ್ನೋ ಪದದಲ್ಲಿ ಕನ್ನಡದಲ್ಲಿ ಹೇಳ್ತಾರೆ. ಅದು ಅನುಭವಿಸುವ ಯೋಗ ಇಲ್ಲ, ಕೈಯಲ್ಲೇ ಇದೆ, ಅದಕ್ಕೆ ಸಮಯ ಮಾತ್ರ ಬರ್ತಾ ಇಲ್ಲ, ಯೋಗ ಇತ್ಯಾದಿ ಮಾತುಗಳಿಂದ ನಾವು ಹೇಳ್ತೀವಿ. ಹಾಗಾಗಿ ಈ ಪುಣ್ಯ, ಅದನ್ನೇ ನಾವು ಆ ಪುಣ್ಯವನ್ನೇ ಯೋಗ ಅನ್ನೋ ಮಾತಿನಿಂದ ನಾವು ಹೇಳ್ತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.